ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಅರ್ಥ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಕೆಮಿಸ್ಟ್ರಿ BSc ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತೊಗೋಬೋದು, JEE ಆಗಿರ್ಬೋದು, NEET ಆಗಿರ್ಬೋದು, ಅದೇ ಥರ ನೆಟ್ SLET ಎಕ್ಸಾಮ್ಸ್ ಆಗಿರ್ಬೋದು. ಅದರೆಲ್ಲ ಏನು ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಸೊ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಏನು ಆನ್ಸರ್ ಮಾಡಬೇಕು, ಏಕೆಂದರೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, 4 ಆನ್ಸರ್ಸ್ ಕೊಟ್ಟಿರ್ತಾರೆ, ಯಾವುದನ್ನು ಅದನ್ನು ಚೂಸ್ ಮಾಡಬೇಕಾಗತ್ತೆ. ಅದು ನನಗೆ ಬಿಹೈಂಡ್ ದಟ್ ಕಾನ್ಸೆಪ್ಟ್ ಏನು ಅಂತ ಗೊತ್ತಿದ್ದರೆ ನನಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಅಬೌಟ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು Chaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ಹೈಡ್ರೋಜನ್ ಇದನ್ನು ಆನ್ಸರ್ ಮಾಡಬೇಕು ಅನ್ನೋದು ಕೆಲವೊಂದು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು ಅಂತ ಗೊತ್ತಿರಬೇಕು. ವಾಟ್ ಆರ್ ದಿ ಫ್ಯಾಕ್ಟರ್ ಮೇಕ್ಸ್ ದ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ಎನಿ 2 ಆಟಮ್ಸ್ ಅನ್ನೋದು ನನಗೆ ಗೊತ್ತಿರಬೇಕು. ಟೈಪ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಗೊತ್ತಿರಬೇಕು. ವಾಟ್ ಇಸ್ ದ ಎಫೆಕ್ಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಗೊತ್ತಿರಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಾನು 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಇದನ್ನು ನೋಡಿದ್ರೆ ಈಸಿ ಆಗುತ್ತೆ ಆನ್ಸರ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಯಾವ್ಯಾವ ಕ್ವಶನ್ಸ್ನ ಚೂಸ್ ಮಾಡಿದ್ದೀನಿ, ಎಲ್ಲ ಕ್ವಶನ್ಸನ್ನು ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥದ್ದನ್ನೇ ನಾನು ಅದನ್ನೇ ಈಗ ಹೇಳುವಂಥ ಪ್ರಯತ್ನನ ಮಾಡ್ತಾಯಿದ್ದೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಮೇಲೆ ಕಾನ್ಸೆಪ್ಟ್ ಅರ್ಥ ಆದರೆ ಕ್ವಶನ್ ಆನ್ಸರ್ಸ್ನ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಿದ್ರೆ ಹೈಡ್ರೋಜನ್ ಬಾಂಡಿಂಗ್ ಅಂದರೆ ಏನು? ಇಟ್ಸ್ ಎನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕೋವೆಲೆಂಟ್ಲಿ ಬಾಂಡೆಡ್ ಹೈಡ್ರೋಜನ್ ಆಟಮ್ ಆಫ್ ಎ ಮಾಲಿಕ್ಯೂಲ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಫ್ ಅನದರ್ ಮಾಲಿಕ್ಯೂಲ್. ಇಲ್ಲಿ ಏನಾಗ್ತಾ ಇದೆ, ಹೈಡ್ರೋಜನ್ ಇಸ್ ಆ್ಯಕ್ಟಿಂಗ್ ಆಸ್ ಎ ಬ್ರಿಡ್ಜ್. ಇದು ಹೈಡ್ರೋಜನ್ ಮಧ್ಯದಲ್ಲಿ ಬ್ರಿಡ್ಜ್ ಥರ ಇರುತ್ತೆ. ಒಂದು ಕಡೆ ಕೋವೆಲೆಂಟ್ಲಿ ಬಾಂಡೆಡ್ ಆಗಿ ಲಿಂಕ್ ಆಗಿರುತ್ತೆ, ಇನ್ನೊಂದು ಕಡೆಗೆ ಹೈಡ್ರೋಜನ್ ಬಾಂಡಿಂಗ್ ಆಗಿ ಲಿಂಕ್ ಆಗಿರುತ್ತೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಹೈಡ್ರೋಜನ್ ಇಸ್ ಇನ್ವಾಲ್ವ್ಡ್ ಇನ್ ಕೋವೆಲೆಂಟ್ ಬಾಂಡ್ ಒನ್ ಸೈಡ್ ಆ್ಯಂಡ್ ಇಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಅನದರ್ ಸೈಡ್. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂತಂದರೆ, ಈಗ ನಿಮಗೆ ಕೋವೆಲೆಂಟ್ಲಿ ಬಾಂಡೆಡ್ ಹೈಡ್ರೋಜನ್ ಬಾಂಡ್ ಜೊತೆಗೆ ಆಗಬೇಕು ಅಂದರೆ ದಟ್ ಪರ್ಟಿಕ್ಯುಲರ್ ಆಟಮ್ ವಿಚ್ ಇಸ್ ಮೇಕಿಂಗ್ ಕಾಂಬಿನೇಷನ್ ವಿತ್ ಅ ಹೈಡ್ರೋಜನ್ ಶುಡ್ ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರಬೇಕು. ಅದರದ್ದು ಸೈಜು ಚಿಕ್ಕದಿರಬೇಕು. ಇಟ್ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ದೀಸ್ ಆರ್ ದಿ ಕಂಡೀಷನ್ಸ್ ಫಾರ್ ದಿ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಆಗಲ್ಲ ಅನ್ನೋದಕ್ಕೆ, ನಾವು ಇದರಲ್ಲಿ ಇದೆ ಇದರಲ್ಲಿ ಇಲ್ಲ ಅನ್ನೋದಕ್ಕೆ ಕಾರಣಗಳು ಏನು ಅಂತಂದರೆ, ರೀಸನ್ಗಳು ಯಾವುದಿರಬೇಕು ಅಂತಂದರೆ 3 ರೀಸನ್ ಇದೆ. ಆ ಯಾವುದು ಆಟಮ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆಯಲ್ಲ, ಆ ಆಟಮ್ ಏನಾಗಿರಬೇಕು, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಗಿರಬೇಕು. ಇಟ್ ಶುಡ್ ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರಬೇಕು. ಅದರದ್ದು ಸೈಜು ಚಿಕ್ಕದಾಗಿರಬೇಕು. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋದಕ್ಕೆ, ಬಾಂಡಿಂಗ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಇರಬೇಕು. ಈ 3 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ಮಾತ್ರ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಇಲ್ಲ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಆಗಲ್ಲ. ಅದೇ ರೀತಿ ಹೈಡ್ರೋಜನ್ ಬಾಂಡಿಂಗಲ್ಲಿ 2 ಟೈಪ್ ಹೈಡ್ರೋಜನ್ ಬಾಂಡಿಂಗ್ ಇದೆ. ಒನ್ ಇಸ್ ಕಾಲ್ಡ್ ಆಸ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಅದರ್ ಒನ್ ಇಸ್ ಕಾಲ್ಡ್ ಆಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ಮಾಲಿಕ್ಯುಲರ್ ಆಸ್ ಅ ನೇಮ್ ಇಂಡಿಕೇಟ್ಸ್, ಇಂಟರ್ ಮೀನ್ಸ್ ಬಿಟ್ವೀನ್ 2 ಅಸೋಸಿಯೇಷನ್ ಆಗ್ತಾ ಇರುತ್ತೆ. ಬಿಟ್ವೀನ್ ಎನಿ 2 ಮಾಲಿಕ್ಯೂಲ್ಸು ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತೀವಿ. ವಾಟ್ರಲ್ಲಿ ಇರ್ಬೋದು, HFL ಇರ್ಬೋದು, ಅಮೋನಿಯಾದಲ್ಲಿ ಇರ್ಬೋದು, ಅಥವಾ ಅಮೋನಿಯಾ ಆ್ಯಂಡ್ ವಾಟರ್ ಇರ್ಬೋದು, ಆಲ್ಕೋಹಾಲ್ ಆ್ಯಂಡ್ ವಾಟರ್ ಇರ್ಬೋದು. ಇದೆಲ್ಲ ಯಾಕೆ ಆಗುತ್ತೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅನದರ್ ಟೈಪ್ ಇಸ್ ದಟ್ ವಿತಿನ್ ದಿ ಮಾಲಿಕ್ಯೂಲ್ ಆಗುತ್ತೆ, ನಾಟ್ ಬಿಟ್ವೀನ್ ದಿ ಮಾಲಿಕ್ಯೂಲ್. ವಿತಿನ್ ದಿ ಮಾಲಿಕ್ಯೂಲ್ ಆದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಏಕೆ ನಿಮ್ಮದು ಬಾಂಡಿಂಗು ಇಂಟ್ರಾ ಮಾಲಿಕ್ಯುಲರ್ ಆದರೆ ಅದರ ಪ್ರಾಪರ್ಟಿ ವೇರಿ ಆಗುತ್ತೆ, ಇಂಟ್ರಾ ಮಾಲಿಕ್ಯುಲರ್ ಆದರೆ ಅದರದ್ದು ಪ್ರಾಪರ್ಟಿ ಬೇರೆ ಬೇರೆ ಆಗುತ್ತೆ. ಸೊ ಏನೇನು ಪ್ರಾಪರ್ಟೀಸ್ ಇದೆ, ಹೈಡ್ರೋಜನ್ ಬಾಂಡಿಂಗ್ ಏನಾದರೂ ಇನ್ವಾಲ್ವ್ ಆಗಿತ್ತು ನನ್ನ ಮಾಲಿಕ್ಯೂಲ್ ಅಂದರೆ ಆ ಮಾಲಿಕ್ಯೂಲ್ದು ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟು ವೇರಿ ಆಗುತ್ತೆ. ಸಾಲ್ಯುಬಿಲಿಟಿ ವಿತ್ ಪೋಲಾರ್ ಸಾಲ್ವೆಂಟ್ ಪರ್ಟಿಕ್ಯುಲರ್ಲಿ ಇನ್ ವಾಟರ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಆ ಮಾಲಿಕ್ಯೂಲ್ ಸ್ಟೆಬಿಲಿಟಿನೂ ವೇರಿ ಆಗ್ತಾ ಹೋಗುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಇದೆ ಅನ್ನೋದಕ್ಕೆ ಇದ್ರೇ ಒಂದು ಥರ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಏಗೇನ್ ಇಂಟ್ರಾಮಾಲಿಕ್ಯುಲರ್ ಇದ್ದರೆ ಪ್ರಾಪರ್ಟಿ ಬೇರೆ ಆಗುತ್ತೆ, ಇಂಟರ್ ಮಾಲಿಕ್ಯುಲರ್ ಇದ್ದರೆ ಪ್ರಾಪರ್ಟಿ ಬೇರೆ ಆಗುತ್ತೆ. ಅದೇ ರೀತಿ ಕೆಲವೊಂದು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ವಾಟರ್ ಇದೆ, ಅದರ ಮಾಲಿಕ್ಯೂಲ್ಸ್ ಇದೆ. ದೀಸ್ ಆರ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಸೊ ಇದ್ರದ್ದು ನಿಮಗೆ ಬ್ರಾಡಾಗಿ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನನಗೆ ಕ್ವಶನ್ಸ್ ಆನ್ಸರ್ಸ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಜನರಲಿ ಏನು ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಬೇಸ್ಡ್ ಆನ್ ದೇ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟು, ಫಿಸಿಕಲ್ ಸ್ಟೇಟ್ ಬಗ್ಗೆ ಕೇಳ್ಬೋದು, ಅಥವಾ ಅದರದ್ದು ಅನಾಮಲಸ್ ಪ್ರಾಪರ್ಟೀಸ್ ಬಗ್ಗೆ ಕೇಳ್ಬೋದು, ಅಥವಾ
ಡಿಗ್ರಿ ಆಫ್ ಅಸೋಸಿಯೇಷನ್ ಮೇಲೆ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಈ ಕಾನ್ಸೆಪ್ಟ್ ಮೇಲೆ ಅವ್ರು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಜನರಲಿ ಕೇಳುವಂಥ ಕ್ವಶನ್ನು 2 ನೈಟ್ರೋಫಿನಾಲ್ ಇಸ್ ಸ್ಟೀಮ್ ವೋಲಟೈಲ್ ಬಟ್ 4 ನೈಟ್ರೋಫಿನಾಲ್ ಇಸ್ ನಾಟ್ ಅಂತ ಕೇಳ್ತಾರೆ. ಸೊ ನಾನು ಎರಡರದ್ದು ಸ್ಟ್ರಕ್ಚರ್ ಬರೆದಿದ್ದೀನಿ. 2 ನೈಟ್ರೋಫಿನಾಲ್ ಬರೆದಿದ್ದೀನಿ, 4 ನೈಟ್ರೋಫಿನಾಲ್ ಬರೆದಿದ್ದೀನಿ. ಎರಡರಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಆದರೆ ಒಂದು ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಆಗ್ತಾ ಇದೆ, ಇನ್ನೊಂದು ಕೇಸಲ್ಲಿ ಇಂಟ್ರಾ ಮಾಲಿಕ್ಯುಲರ್ ಆಗ್ತಾ ಇದೆ. ಇಂಟರ್ ಮೀನ್ಸ್ ಆಸ್ ಆಲ್ರೆಡಿ ಸೆಟ್ ಇಟ್ ಈಸ್ ಬಿಟ್ವೀನ್ 2 ಮಾಲಿಕ್ಯೂಲ್ಸ್. ಎರಡು ಮಾಲಿಕ್ಯೂಲ್ಸ್ ಬದ್ದೇ ಇದ್ದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಅಸೋಸಿಯೇಷನ್ ಆಫ್ ಮಾಲಿಕ್ಯೂಲ್ಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಅಸೋಸಿಯೇಷನ್ ಜಾಸ್ತಿ ಆದಂಗೆ, ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಹೋಗ್ತಾ ಹೋದಂಗೆ ಅದರದ್ದು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸ್ಟೇಬಲ್ ಆಗ್ತಾ ಹೋಗುತ್ತೆ. ಸ್ಟೇಬಲ್ ಆಗ್ತಾ ಹೋದಂಗೆ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ಫೋರ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಯಿತು ಅಂದರೆ ಅದು ಸ್ಟೀಮ್ ವೋಲಟೈಲ್ ಆಗಿರಲ್ಲ. ಸ್ಟೀಮ್ ವೋಲಟೈಲ್ ಅಂದರೆ ಸ್ಟೀಮ್ ಕೊಟ್ಟಿದ ತಕ್ಷಣ ಎವಾಪ್ರೇಟ್ ಆಗುತ್ತಲ್ಲ, ಅಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಸ್ಟೀಮ್ ವೋಲಟೈಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಈಗ 4 ನೈಟ್ರೋಫಿನಾಲ್ ತೊಗೊಂಡ್ರೆ ಅಸೋಸಿಯೇಷನ್ ಆಗುತ್ತೆ, ಬಿಟ್ವೀನ್ ದಿ ಮಾಲಿಕ್ಯೂಲ್ ಆಗುತ್ತೆ, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆದರೆ ಏನಾಗುತ್ತೆ ಅಂತಂದರೆ ಅಸೋಸಿಯೇಷನ್ ಜಾಸ್ತಿ ಆಗುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ದೇರ್ಫೋರ್ ಇಟ್ ಈಸ್ ಮೋರ್ ಸ್ಟೇಬಲ್. ಹಾಗಾಗತ್ತೆ ಇಟ್ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆರ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾಗಿ ಏನಾಗುತ್ತೆ, ಅದು ಸ್ಟೀಮ್ ವೋಲಟೈಲ್ ಆಗಲ್ಲ. ಅದೇ ನಾನು 2 ನೈಟ್ರೋಫಿನಾಲ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ, ಅಲ್ಲೇನಾಗ್ತಾ ಇದೆ ಅಂದರೆ ಇಂಟ್ರಾ ಮಾಲಿಕ್ಯುಲರ್ ವಿತಿನ್ ದಿ ಮಾಲಿಕ್ಯೂಲ್ ಆಗ್ತಾ ಇದೆ. ಸೊ ಒಂದೇ ಒಂದು ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಇವೊಂದೋ ದಿರಿಸನ್ ಹೈಡ್ರೋಜನ್ ಬಾಂಡಿಂಗ್, ಒಂದೇ ಒಂದು ಹೈಡ್ರೋಜನ್ ಬಾಂಡಿಂಗ್ ಇದೆ, ಅಸೋಸಿಯೇಷನ್ ಇಲ್ಲ. ಹಾಗಾಗಿ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ ಕಂಪೇರ್ ಟು ದಟ್ ಆಫ್ 4 ನೈಟ್ರೋಫಿನಾಲ್. ಆಮೇಲೆ ಅಸೋಸಿಯೇಷನ್ ಕಡಿಮೆ ಇದೆ. ಆಮೇಲೆ ಏನಾಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ಏನಾಗುತ್ತೆ, ಆಟೋಮೆಟಿಕಲಿ ಅದರದ್ದು ಬಾಯ್ಲಿಂಗ್ ಪಾಯಿಂಟೂ ಕಡಿಮೆ ಆಗ್ತಾ ಹೋಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇತ್ತು ಅಂದರೆ ಇಟ್ ವಿಲ್ ಬಿಕಮ್ ಸ್ಟೀಮ್ ವೋಲಟೈಲ್. Therefore 2 nitrophenol is steam volatile but not 4 nitrophenol. Intramolecular hydrogen bonding decreases the boiling point or stability of the compound. Or internal ಇನ್ನೊಂದು ಥರ ಹೇಳ್ತೀನಿ ಅಂದರೆ intermolecular hydrogen bonding increases the boiling point and stability of the compound. ನಾನು ಮುಂಚೆನೇ ಹೇಳ್ದಂಗೆ ಆ ಪ್ರಾಪರ್ಟೀಸ್ದು ಆ ಮಾಲಿಕ್ಯೂಲ್ದು ಇಂಟ್ರಾ ಮಾಲಿಕ್ಯುಲರ್ ಆದರೆ ಪ್ರಾಪರ್ಟಿ ಬೇರೆ ಆಗುತ್ತೆ, ಇಂಟರ್ ಮಾಲಿಕ್ಯುಲರ್ ಆದರೆ ಬೇರೆ ಆಗುತ್ತೆ. ಇಂಟ್ರಾ ಮಾಲಿಕ್ಯುಲರ್ ಆದರೆ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ, ಸ್ಟೆಬಿಲಿಟಿನೂ ಡಿಕ್ರೀಸ್ ಆಗುತ್ತೆ. 2 ನೈಟ್ರೋಫಿನಾಲ್ ಇಸ್ ಸ್ಟೀಮ್ ವೋಲಟೈಲ್ ಬಟ್ ನಾಟ್ ದಿ 4 ನೈಟ್ರೋಫಿನಾಲ್. ಅದೇ ರೀತಿ ಈನಾಲ್ ಫಾರ್ಮ್ ಆಫ್ ಎ ಅಸ್ಟಿಕ್ ಎಸ್ಟರ್ ಹ್ಯಾಸ್ ಎ ಲೋ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಕೀಟೋ ಫಾರ್ಮ್. ಅಗೇನ್ ಅಲ್ಲೇನು ಹೇಳಿದ್ವಿ ನಾವು, ಸ್ಟೀಮ್ ವೋಲಟೈಲ್ ಅಂತ ಹೇಳಿದ್ವಿ. ಇಲ್ಲಿ ಇದನ್ನು ಇನ್ನೊಂದು ಥರ ಏನು ಕೇಳ್ತಾ ಇದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಬಾಯ್ಲಿಂಗ್ ಪಾಯಿಂಟ್ ಕೇಳ್ತಾ ಇದೆ. ಅಗೇನ್ ಇಲ್ಲೂ ನಾವೇನು ಮಾಡಬೇಕಾಗತ್ತೆ, 2 ಫಾರ್ಮ್ನ ನೋಡ್ಕೋಬೇಕು. ಒಂದರಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ, ಇನ್ನೊಂದರಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಇಂಟ್ರಾ ಮೀನ್ಸ್ ವಿತಿನ್ ದಿ ಮಾಲಿಕ್ಯೂಲ್. ವಿತಿನ್ ದಿ ಮಾಲಿಕ್ಯೂಲ್ ಆಯಿತು ಅಂದರೆ ಒಂದೇ ಒಂದು ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅಸೋಸಿಯೇಷನ್ ಆಗಲ್ಲ. ಅಸೋಸಿಯೇಷನ್ ಆಗಲ್ಲ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ, ಅಥವಾ ಸ್ಟ್ರಾಂಗ್ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಮೋರ್ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ ಅಂತಂದರೆ ಆಟೋಮೆಟಿಕಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇನ್ನೊಂದು ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಆಗ್ತದೆ, ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಗ್ತಾ ಇದೆ. ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆದರೆ ಅಸೋಸಿಯೇಷನ್ ಆಗುತ್ತೆ, ಆವಾಗ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈನಾಲ್ ಫಾರ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈನಾಲ್ ಫಾರ್ಮ್ ಅಂದರೆ ಏನಂದರೆ ಡಬಲ್ ಬಾಂಡು OH ಗ್ರೂಪ್ ಇದ್ದರೆ ಅಂಥದಕ್ಕೆ ಈನಾಲ್ ಫಾರ್ಮ್ ಅಂತ ಹೇಳ್ತೀವಿ. ಈನಾಲ್ ಫಾರ್ಮಲ್ಲಿ ಏನಾಗ್ತಾ ಇದೆ ಅಂದರೆ ನಿಮಗೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ, ವಿತಿನ್ ದಿ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ವೆರಾಸ್ ಇನ್ ದಿ ಕೇಸ್ ಆಫ್ ಅದರದ್ದು ಕೀಟೋ ಫಾರ್ಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೇನಾಗುತ್ತೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಆದರೆ ಅಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಅಸೋಸಿಯೇಷನ್ ಜಾಸ್ತಿ ಆಯಿತು ಅಂದರೆ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಹೋಗ್ತಾ ಹೋಗುತ್ತೆ, ಅಥವಾ ಅಸೋಸಿಯೇಷನ್ ಜಾಸ್ತಿ ಆಯಿತು ಅಂದರೆ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಸೀರೀಸ್ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಈ ಥರ ಕ್ವಶನ್ಸ್ಗಳನ್ನ ಅವ್ರು ಕೇಳ್ಬೋದು. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಹೈಯರ್ ದ್ಯಾನ್ H2S. ಇಲ್ಲೇನಾಗುತ್ತೆ, ವಾಟರು ಮತ್ತು H2Sನ ಕಂಪೇರ್ ಮಾಡ್ತಾ ಇದ್ವಿ. ಒಂದು ಕೇಸಲ್ಲಿ ಏನಾಗ್ತಾ ಇದೆ, ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ, ಇನ್ನೊಂದು ಕೇಸಲ್ಲಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇಲ್ಲ. ಸೊ ಈಗ H2O ತೊಗೊಂಡ್ರೆ ಇಲ್ಲೇನಾಗ್ತಾ ಇದೆ ಅಂದರೆ ಹೈಡ್ರೋಜನ್ ಈಸ್ ಆ್ಯಕ್ಟಿಂಗ್ ಅಸ್ ಎ ಬ್ರಿಡ್ಜ್ ಬಿಟ್ವೀನ್ 2 ಮಾಲಿಕ್ಯೂಲ್ಸ್, ಬಿಟ್ವೀನ್ 2 ಆಟಮ್ಸ್. ಒಂದು ಆಕ್ಸಿಜನ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಅದು ಕೋವೆಲೆಂಟ್ ಬಾಂಡ್ ಆಗ್ತಾ ಇದೆ. ನಾನು ಮುಂಚೆನೇ ಹೇಳಿದಂಗೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಕಂಡೀಷನ್ಸ್ ಏನಿರಬೇಕು, ಯಾವುದ್ರ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇರುತ್ತಲ್ಲ ಆ ಮಾಲಿಕ್ಯೂಲ್ದು ಸೈಜು ಚಿಕ್ಕದಿರಬೇಕು, ಹೈ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರಬೇಕು, ದೇ ಶುಡ್ ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್.
ಸೊ ಸಲ್ಫರ್ ಮತ್ತು ಆಕ್ಸಿಜನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಎರಡು ಕೇಸಲ್ಲಿ ಏನಾಗ್ತಾ ಇದೆ, ಇಟ್ ಗೋಯಿಂಗ್ ಟು ಮೇಕ್ ಎ ಹೈಡ್ರೋಜನ್ ಬಾಂಡಿಂಗ್. H ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಐದರ್ ವಿತ್ O ಆರ್ ವಿತ್ S. ಎರಡಕ್ಕೂ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಅದೇ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಆ್ಯಂಡ್ ಬೋತ್ ಆಫ್ ದಮ್ ದೇ ಗೋಯಿಂಗ್ ಟು ಹ್ಯಾವ್ ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್. ಬಟ್ ಸೈಜ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಮತ್ತು ಸಲ್ಫರ್ದು ಸೈಜ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್. Moreover, it going to have a bent shape. So because of all these reasons, degree of hydrogen bonding is more in the case of water and there is no hydrogen bonding in the case of H2S. Therefore, H2S will exist as a gas whereas water will exist as a ಲಿಕ್ವಿಡ್. ಆ ಥರ ಬೇಕಾದ್ರೂ ಅದನ್ನು ಕ್ವಶನ್ಸ್ನ ಕೇಳ್ಬೋದು. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಆಫ್ HF ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ HCl ಅಂತ ಹೇಳ್ತಾರೆ. ಸೇಮ್ ರೀಸನು ಇಲ್ಲಿ F ತೊಗೊಳ್ತಾ ಇದ್ದೀವಿ, ಇಲ್ಲಿ Cl ತೊಗೊಳ್ತಾ ಇದ್ದೀವಿ. Clಗೂ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇದೆ, ಅನ್ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಒಂದು ಶೇರ್ ಆಫ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಬಟ್ ಸೈಜ್ ಕಂಪೇರ್ ಮಾಡಿದ್ರೆ ಕ್ಲೋರಿನ್ನ ಕಂಪೇರ್ ಮಾಡಿದ್ರೆ ಫ್ಲೋರಿನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಸ್ಮಾಲರ್ ಸೈಜ್. ದೇರ್ಫೋರ್ ಇಟ್ಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ವೆರಾಸ್ HCl ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಅದೇ ರೀತಿ ಹೈಡ್ರೋಜನ್ ಬಾಂಡಿಂಗ್ ಇಲ್ಲ ಅಂದರೆ ಅಸೋಸಿಯೇಷನ್ ಆಗಲ್ಲ. ಅಸೋಸಿಯೇಷನ್ ಆಗಲ್ಲ ಅಂದರೆ ಏನಾಗುತ್ತೆ, ಬಾಂಡ್ ಕ್ಲೀವ್ ಮಾಡೋದು ಕಡಿಮೆ ಆಗುತ್ತೆ. ದೇರ್ಫೋರ್ ಆಟೋಮೆಟಿಕಲಿ ದೇ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಬಾಯ್ಲಿಂಗ್ ಪಾಯಿಂಟ್. ಹಂಗಾಗಿ HClಗೆ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ, HFಗೆ ಜಾಸ್ತಿ ಇರುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ಅಂದರೆ ಆಲ್ಕೋಹಾಲು ಈ ಥರನ ತೊಗೋಬೋದು. ಆಲ್ಕೋಹಾಲ್ ಇಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಈ ಥರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ ಈಥರ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋ ಬಾಯ್ಲಿಂಗ್ ಪಾಯಿಂಟ್. ಸೊ ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಮೋಲಾರ್ ಮಾಸ್ ಇರುತ್ತೆ. ಸೊ ಈಗ ಈ ಥರ ಮತ್ತು ಆಲ್ಕೋಹಾಲು ಈ ಥರ ತೊಗೊಂಡ್ರೆ ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮೋಲಾರ್ ಮಾಸ್. ಸೇಮ್ ಮೋಲಾರ್ ಮಾಸ್ ಇದ್ದರೆ ಏನಾಗಬೇಕಾಗಿತ್ತು, ಸೇಮ್ ಬಾಯ್ಲಿಂಗ್ ಪಾಯಿಂಟ್ನ ಇಟ್ಕೋಬೇಕಾಗಿತ್ತು. ಆದರೆ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ C2H5OH ಏನಿದೆಯಲ್ಲ, ಆಲ್ಕೋಹಾಲ್ ಏನಿದೆಯಲ್ಲ, ಎಥನಾಲ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದಟ್ ಈಸ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಓಕೆ, ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಏನು ಕೇಸ್ ತೊಗೊಂಡ್ವಿ ಇಷ್ಟು ತನಕನೂ ಅಂದರೆ ಒಂದಕ್ಕೆ ಹೈಡ್ರೋಜನ್ ಬಾಂಡಿಂಗ್ ಇದೆ, ಇನ್ನೊಂದಕ್ಕೆ ಹೈಡ್ರೋಜನ್ ಬಾಂಡಿಂಗ್ ಇಲ್ದಿರೋ ಅಂತ ತೊಗೊಂಡ್ವಿ. ಈಗ ಏನು ಮಾಡೋಣ, ಹೈಡ್ರೋಜನ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರೋಂಥದ್ದು ಎರಡು ಕಾಂಪೌಂಡ್ನ ತೊಗೊಂಡ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್. ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ಅಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಅಸೋಸಿಯೇಷನ್ ಜಾಸ್ತಿ ಆದರೆ ಟು ಬ್ರೇಕ್ ದಟ್ ಬಾಂಡ್ ವಿ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ದೇರ್ಫೋರ್ ವಾಟರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಕರಸ್ಪಾಂಡಿಂಗ್ ಆಲ್ಕೋಹಾಲ್. ಅದೇ ಥರ ಫಿಸಿಕಲ್ ಸ್ಟೇಟ್ನ ತೊಗೊಂಡ್ರೆ ಅಮೋನಿಯಾ ಇಸ್ ಎ ಗ್ಯಾಸ್ ಬಟ್ HF ಆ್ಯಂಡ್ ವಾಟರ್ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ನಮಗೆ ಗೊತ್ತು ಹೈಡ್ರೋಜನ್ ಬಾಂಡಿಂಗು ಯಾವಾಗೂ 3 ಆಟಮ್ ಜೊತೆಗೆ ಆಗುತ್ತೆ, ಒಂದು ಆಕ್ಸಿಜನ್ನು, ಒಂದು ಫ್ಲೋರಿನು, ಇನ್ನೊಂದು ನೈಟ್ರೋಜನ್. ಸೊ ಈ 3 ಕೇಸು ತೊಗೊಂಡ್ರೆ ಅಮೋನಿಯಾ ಆಗಿರ್ಬೋದು, ಹೈಡ್ರೋಜನ್ ಫ್ಲೋರೈಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಈ 3ರಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಇದೆ. 3ರಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಇದ್ರೂ ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ ಡಿಪೆಂಡ್ಸ್ ಅಪಾನ್ ದಿ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಆಯಿತು ಅಂತಂದರೆ ಅಸೋಸಿಯೇಷನ್ ಆಗುತ್ತೆ, ದೇ ಕಮ್ ಕ್ಲೋಸರ್ ಟು ಟುಗೆದರ್ ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹಾಗಾಗಿ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಲಿಕ್ವಿಡ್. ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಇಲ್ಲ ಅಂದರೆ ದೇ ವಿಲ್ ಬಿಕಮ್ ಗ್ಯಾಸ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ HF ಮತ್ತು ವಾಟರ್ನ ತೊಗೊಂಡ್ರೆ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಲಿಕ್ವಿಡ್. ವೆರಾಸ್ ಅಮೋನಿಯಾ ಏನಾಗುತ್ತೆ ಅಂದರೆ ಡಿಗ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್ ಏನಿದೆಯಲ್ಲ ಅದು ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂತಂದರೆ ಒಂದು ರೀಸನ್ ಏನು ಅಂದರೆ NH ಬಾಂಡ್ ಈಸ್ ಲೆಸ್ ಪೋಲಾರ್ ಕಂಪೇರ್ ಟು ದಟ್ ಆಫ್ OH ಬಾಂಡ್ ಆ್ಯಂಡ್ HF. ಇಟ್ ಡಿಪೆಂಡ್ಸ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಫ್ಲೋರಿನು, ಆಕ್ಸಿಜನ್ನು, ನೈಟ್ರೋಜನ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ಗೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಡಿಮೆ ಇದೆ. ಹಾಗಾಗಿ ಅದು ಲೆಸ್ ಪೋಲಾರ್ ಆಗುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ಮಚ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಏನಾಗುತ್ತೆ ಅಂದರೆ ದೆರ್ ಇಸ್ ನೋ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಮೋನಿಯಾ ಮಾಲಿಕ್ಯೂಲ್. ಹಾಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಗ್ಯಾಸ್. ಸೊ ಅದೇ ಥರ ಎಕ್ಸಾಂಪಲ್ಸ್ ತೊಗೊಳ್ತೀವಿ ಅಂದರೆ ಈ ಥರ ಕ್ವಶನ್ಸ್ಗಳನ್ನ ಅವ್ರು ಕೇಳ್ಬೋದು. ವಾಟರ್ ಇಸ್ ಎ ಲಿಕ್ವಿಡ್ and H2S is a gas at room temperature, or water will go into a higher boiling point that of H2S. Again, this is because of hydrogen bonding. ಒಂದರಲ್ಲಿ hydrogen bonding ಆಗ್ತಾ ಇದೆ, ಇನ್ನೊಂದರಲ್ಲಿ hydrogen bonding ಆಗ್ತಾ ಇಲ್ಲ. Association of the hydrogen bonding results in higher melting and boiling point. This is because more energy is needed to break that particular hydrogen bond. For example, water ದಾದರೆ 100 ಡಿಗ್ರಿ ಇದೆ, H2S ಗಾದರೆ -42 ಡಿಗ್ರಿ ಸೆಂಟಿಗ್ರೇಡ್ ಬಾಯ್ಲಿಂಗ್ ಪಾಯಿಂಟ್ನ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ಒಂದು ಕೇಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ, ಇನ್ನೊಂದು ಕೇಸಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇಲ್ಲ. ಸೊ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ 100 ವೈರಾಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ H2S -42 ಡಿಗ್ರಿ ಸೆಂಟಿಗ್ರೇಡ್ ಬೈ ಅಂತ ಕೇಳ್ಬೋದು. ಅಥವಾ ವಾಟರ್ ಇಸ್ ಅ ಲಿಕ್ವಿಡ್ ವೇರಾಸ್ H2S ಇಸ್ ಎ ಗ್ಯಾಸ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳ್ಬೋದು.
ಕೇಳ್ಬೋದು. ಅಥವಾ ವಾಟರ್ ಹ್ಯಾಸ್ ಅ ಹೈ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ H2S. ಸೇಮ್ ಕಾನ್ಸೆಪ್ಟ್ನೇ ಬೇರೆ ಬೇರೆ ಥರ ಕೇಳ್ಬೋದು. ಅದೇ ಥರ ಕನ್ಸಿಡರ್ ಮಾಡಿಕೊಂಡ್ರೆ HCl ಇಸ್ ಗ್ಯಾಸ್ ಅಟ್ ರೂಮ್ ಟೆಂಪರೇಚರ್ ವೆರಾಸ್ HF ಇಸ್ ಎ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳ್ಬೋದು. HCl ಡಸ್ ನಾಟ್ ಫಾರ್ಮ್ ಹೈಡ್ರೋಜನ್ ಬಾಂಡಿಂಗ್ ವೆರಾಸ್ HF ಹ್ಯಾಸ್ ದ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಎನಿ ಅದರ್ ಹೈಡ್ರೋಜನ್ ಹ್ಯಾಲೈಡ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಯಾಕೆಂದರೆ Cl ಸೈಜು ದೊಡ್ಡದಾಗಿರೋದಕ್ಕೋಸ್ಕರ ಇಟ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಇಲ್ಲ ಅಂದರೆ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲ. ದೇರ್ಫೋರ್ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಗ್ಯಾಸ್ ಅಟ್ ರೂಮ್ ಟೆಂಪರೇಚರ್. ಯಾಕೆ ಹೈಡ್ರೋಜನ್ ಬಾಂಡಿಂಗ್ ಆಗಲ್ಲ? Cl ಸೈಜ್ ಏನಾಗಿದೆ, ದೊಡ್ಡದಾಗಿದೆ. ಈಗ HF ತೊಗೊಂಡ್ರೆ HF ಅಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಮೋರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಮೋರ್ ಹೈಡ್ರೋಜನ್ ಬಾಂಡಿಂಗ್ ಆದರೆ ಅಸೋಸಿಯೇಷನ್ ಜಾಸ್ತಿ ಆಗ್ತಾ ಇದೆ. ಟು ಕ್ಲೀವ್ ದಟ್ ಬಾಂಡ್ ಹ್ಯಾವ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ದೇರ್ಫೋರ್ ದೇ ಗೋಯಿಂಗ್ ಟು ಎಕ್ಸಿಸ್ಟ್ ಆಸ್ ಎ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಅದೇ ಥರ ನಾನು HF, HBr, HCl ಅದನ್ನು ಕಂಪೇರ್ ಮಾಡಿದ್ರೆ HF ವಿಲ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಯಾಕೆಂದರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಫ್ಲೋರಿನ್ಗೆ ಜಾಸ್ತಿ ಆಗ್ತಾ ಇದೆ. ಆ ಥರ ಬೇಕಾದ್ರೂ ಕ್ವಶನ್ಸ್ನ ಅವರು ಕೇಳ್ಬೋದು. ಅದೇ ಥರ HF ಇಸ್ ಲೆಸ್ ವಿಸ್ಕಸ್ ದ್ಯಾನ್ ವಾಟರ್, ಅಥವಾ ವಾಟರ್ ಈಸ್ ಮೋರ್ ವಿಸ್ಕಸ್ ದ್ಯಾನ್ HF ಅಂತ ಕೇಳ್ಬೋದು. ಅಥವಾ HF ಇಸ್ ಮೋರ್ ವೋಲಟೈಲ್ ದ್ಯಾನ್ ವಾಟರ್. ನಾನು ಮುಂಚೆನೇ ಹೇಳ್ದಂಗೆ ವೋಲಟೈಲ್ ಅಂದರೆ ಎವಾಪ್ರೇಟ್ ಆಗಿ ಹೋಗುವಂಥ ಕೆಪಾಸಿಟಿಗೆ ಏನಂತ ಕರಿತೀವಿ, ವೋಲಟೈಲ್. ಸೊ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ವಾಟರ್ದು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ, HFದು ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ಹಾಗಾಗಿ ಅದು ವೋಲಟೈಲ್ ಆಗುತ್ತೆ. ಇದು ಯಾಕೆ ಅಂತ ಕೇಳ್ಬೋದು. ಇದಕ್ಕೆ ತುಂಬ ರೀಸನ್ಸ್ಗಳನ್ನ ಕೊಡ್ಬೋದು. ಈ ಆಕ್ಸಿಜನ್ ಇದು H2O ಏನಾಗ್ತಾ ಇದೆ, ಒಂದು ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ ಬೆಂಡ್ ಸ್ಟ್ರಕ್ಚರ್ ಇದೆ. ಈಚ್ ಆಕ್ಸಿಜನ್ ಆಟಮ್ ಇಸ್ ಇನ್ವಾಲ್ವ್ ವಿತ್ ಟೆಟ್ರಾವೇಲೆಂಟ್ ಆಗಿ 4 ಬಾಂಡ್ ಆಗಿ ಅದು ಇನ್ವಾಲ್ವ್ ಆಗ್ತಾ ಇದೆ. 2 ಕೋವೆಲೆಂಟ್ಲಿ ಬಾಂಡ್ ಆಗ್ತಾ ಇದೆ, 2 ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ಈಚ್ ಅಗೇನ್. ಆಮೇಲೆ ಏನಾಗ್ತಾ ಇದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆದ ಆಕ್ಸಿಜನ್ನು 2 ಇದೆ, ಬೆಂಡ್ ಸ್ಟ್ರಕ್ಚರ್ ಇದೆ, ಆಮೇಲೆ 2 ಕೋವೆಲೆಂಟ್ಲಿ ಬಾಂಡ್ ಆಗಿದೆ, 2 ಹೈಡ್ರೋಜನ್ ಬಾಂಡ್ ಹಂಗಾಗಿದೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ಏನಾಗ್ತಾ ಹೋಗುತ್ತೆ, ನನಗೆ ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ವಾಟ್ರಲ್ಲಿ. ಅದೇ HF ತೊಗೊಂಡ್ರೆ ಹೈಡ್ರೋಜನ್ ಬಾಂಡಿಂಗ್ ಆಗಲ್ಲ ಅಂತಲ್ಲ, ಅಲ್ಲೂ ಆಗುತ್ತೆ, ಆದರೆ ಸ್ಟ್ರೈಟಾಗಿ ಆಗುತ್ತೆ. ಅಲ್ಲಿ ಇನ್ ಆಲ್ 4 ಡೈರೆಕ್ಷನ್ಸ್ ಆಗಲ್ಲ. ಇಲ್ಲಾಂದರೆ ವಾಟರ್ಲಾದರೆ ಏನಾಗುತ್ತೆ, ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್ ನಿಮಗೆ ಕೇಜ್ ಲೈಕ್ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ HF ತೊಗೊಂಡ್ರೆ ಆ ಥರ ಆಗಲ್ಲ, ಸ್ಟ್ರೈಟಾಗಿ ಅದು ಏನಾಗ್ತಾ ಹೋಗುತ್ತೆ, ಕಂಬೈನ್ ಆಗ್ತಾ ಹೋಗುತ್ತೆ. ಸೊ ಈ ರೀಸನ್ಸ್ಗೋಸ್ಕರ ಏನಾಗುತ್ತೆ ಅಂದರೆ ಅಲ್ಲಿ ಹೈಡ್ರೋಜನ್ ಬಾಂಡಿಂಗು ಆಗೋದಿಲ್ಲ. ಅಲ್ಲಿ ಹೈಡ್ರೋಜನ್ ಬಾಂಡಿಂಗು HF ಅಲ್ಲಿ ಆಗುತ್ತೆ, ಬಟ್ ಕಂಪೇರ್ ಟು ದಟ್ ವಾಟರ್ ಕಂಪೇರ್ ಮಾಡಿಕೊಂಡ್ರೆ ಅದು ಕಡಿಮೆ ಆಗುತ್ತೆ. ಯಾಕೆಂದರೆ HF ಏನಿದೆಯಲ್ಲ ಅದು ಲೀನಿಯರ್ ಮಾಲಿಕ್ಯೂಲ್, ಕ್ಯಾನ್ ಫಾರ್ಮ್ ಓನ್ಲಿ ಇನ್ ಎ ಲೈನ್, ಸ್ಟ್ರೈಟ್ ಲೈನಲ್ಲಿ ಬಾಂಡ್ ಫಾರ್ಮೇಷನ್ ಆಗ್ತಾರೆ. ವಾಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಬೆಂಟ್ ಆಗಿದೆ, ಸೊ ಇಟ್ ಕ್ಯಾನ್ ಫೋರ್ ಹೈಡ್ರೋಜನ್ ಬಾಂಡ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ಹ್ಯಾವ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಫ್ಲೋರಿನ್ ಕಂಪೇರ್ ಮಾಡಿದ್ರೆ ಒಂದೇ ಒಂದು ಲೋನ್ ಆಫ್ ಎಲೆಕ್ಟ್ರಾನ್ಸ್ ಆಗಿದೆ. ಇದೆಲ್ಲ ರೀಸನ್ಸ್ಗೋಸ್ಕರ HF ಇಸ್ ಮೋರ್ ವೋಲಟೈಲ್ ಕಂಪೇರ್ ಟು ದಟ್ ಆಫ್ ವಾಟರ್ ಅಂತ ಕೇಳ್ತಾರೆ. ಅದೇ ರೀತಿ ಈಗ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಇನ್ HCl, HBr and HI. ಎಕ್ಸ್ಪ್ಲೇನ್ ದಿ ನಾನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಕಾಂಪೌಂಡ್ಸ್ ಲೈಕ್ KHCl2, KHBr2, KHI2 ಎಕ್ಸಿಸ್ಟ್ ಆಗಲ್ಲ. ಇದು ಹಾಗೇನೆ ಇರೋದೇ ಇಲ್ಲ, ಅದು ಎಕ್ಸಿಸ್ಟ್ ಆಗಲ್ಲ. ಆದರೆ KHF2 ಎಕ್ಸಿಸ್ಟ್ ಆಗುತ್ತೆ. ಯಾಕೆ ಅಂದರೆ KHF2ನಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗನ್ನು ಇನ್ವಾಲ್ವ್ ಆಗಿರುತ್ತೆ. ಯಾಕೆಂದರೆ HF ಅಲ್ಲಿ ಏನಾಗುತ್ತೆ, ನಿಮಗೆ ಹೈಡ್ರೋಜನ್ ಬಾಂಡ್ ಇದೆ, ಹಾಗಾಗಿ ಅದು ಎಕ್ಸಿಸ್ಟ್ ಆಗುತ್ತೆ. ಈ ಥರ ಕ್ವಶನ್ಸ್ ಬೇಕಾದ್ರೂ ಅವರು ಕೇಳ್ಬೋದು. ನಾನ್ ಎಕ್ಸಿಸ್ಟೆನ್ಸ್ ಆಗ್ತಾ ಇದೆ ಅಂದರೆ ದೆರ್ ಇಸ್ ನೋ ಹೈಡ್ರೋಜನ್ ಬಾಂಡಿಂಗ್ ಅಂತ ನೀವು ಹೇಳಬೇಕಾಗತ್ತೆ. ಅದೇ ರೀತಿ ಬೋರಿಕ್ ಆ್ಯಸಿಡ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಎಕ್ಸಿಸ್ಟ್ ಆ್ಯಸ್ ಎ ಡೈಮರ್ ಇನ್ ನೇಚರ್. ವೈ ಅಂತ ಕೇಳ್ಬೋದು. ಡೈಮರ್ ಯಾಕಾಗುತ್ತೆ ಅಂದರೆ ಬೋರಿಕ್ ಆ್ಯಸಿಡು, ಕಾರ್ಬಾಕ್ಸಿಲಿಕ್ ಆ್ಯಸಿಡು ದೇ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ದೇ ಹ್ಯಾವ್ ದ ಕೆಪಾಸಿಟಿ ಟು ಫಾರ್ಮ್ ಓನ್ಲಿ 2 ಹೈಡ್ರೋಜನ್ ಬಾಂಡಿಂಗ್. ದೇರ್ಫೋರ್ ದೇ ಆರ್ ಡೈಮರ್ ಇನ್ ನೇಚರ್. ದೇ ಗೋಯಿಂಗ್ ಟು ಎಕ್ಸಿಬಿಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಇದರಿಂದನೂ ನಾವೇನು ಹೇಳ್ಬೋದು, ಅದು ಯಾಕೆ ಎಕ್ಸಿಸ್ಟ್ ಆಗುತ್ತೆ, ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ನಾವು ಹೇಳ್ಬೋದು. ಅದೇ ರೀತಿ ಬೇಸ್ಡ್ ಆನ್ ಸಾಲ್ಯುಬಿಲಿಟಿನೂ ಕನ್ಸಿಡರ್ ಮಾಡ್ಕೋಬೋದು. ಹೈಡ್ರೋಜನ್ ಬಾಂಡಿಂಗ್ ಏನಾದರೂ ಇತ್ತು ಅಂದರೆ ಸಾಲ್ಯುಬಿಲಿಟಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಆಗಿರ್ಬೋದು, ಇಲ್ಲ ಅಂದರೆ ಆ್ಯಸಿಡ್ಸ್ ಆಗಿರ್ಬೋದು, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬಟ್ ಜನರಲಿ ನಾವೇನು ಹೇಳ್ತೀವಿ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವುದಿರುತ್ತಲ್ಲ, ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಥವಾ ಪೋಲಾರ್ ಸಾಲ್ವೆಂಟ್, ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಹೇಳ್ತೀವಿ. ದರ್ ಇಸ್ ಅನ್ ಎಕ್ಸೆಪ್ಷನ್. ಇಫ್ ದರ್ ಇಸ್ ಅ ಪ್ರಾಬಬಿಲಿಟಿ ಆಫ್ ಫಾರ್ಮಿಂಗ್ ಎನ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಅದೇ ರೀಸನ್ಗೆ ಗ್ಲೂಕೋಸು, ಸುಕ್ರೋಸು ಆಮೇಲೆ ಅವೆಲ್ಲನೂ ಸಾಲ್ಯುಬಲ್ ಇನ್ ವಾಟರ್. ಸೊ ಸಾಲ್ಯುಬಿಲಿಟಿ ಕಾನ್ಸೆಪ್ಟ್ನ ತೊಗೊಂಡ್ರೆ ನಾವೇನು ಹೇಳ್ತೀವಿ, ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂದರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇಲ್ಲ ಅಂದರೆ ವಿತ್ ಪೋಲಾರ್ ಸಾಲ್ವೆಂಟ್ ಬಾಂಡಿಂಗ್ ಆಗಲ್ಲ ಅಂತ ಹೇಳ್ತೀವಿ. ಅದೇ ಸೀರೀಸಲ್ಲಿ NH4 ಇಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದ್ಯಾನ್ Na+. ಅಂತ ಅವರು ಕೇಳ್ಬೋದು. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ NH4 ಏನಾಗ್ತಾ ಇದೆ ಅಂದರೆ ಹೈಡ್ರೋಜನ್ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗ್ತಾಯಿದೆ.
ನೈಟ್ರೋಜನ್ಗೆ ಇರುವಂಥ 4 ಹೈಡ್ರೋಜನ್ನು ದೇ ಆರ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಅದೇ ಥರ ನೀವು Na+ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, Na+ ಇರುತ್ತಲ್ಲ, ಇಟ್ ಈಸ್ ಅದು ವಾಟರ್ಗೆ ಹಾಕಿದ ತಕ್ಷಣ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ ವಾಟರ್ ಕನ್ಸಿಡರ್ ಮಾಡ್ಕೊಂಡಿದ ತಕ್ಷಣ ಸೊ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಏನು ಮಾಡುತ್ತೆ, ಇಟ್ ಈಸ್ ಸರೌಂಡೆಡ್ ಬೈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆಫ್ ದಿ ವಾಟರ್, O- ಜೊತೆಗೆ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ಅಯಾನ್ ಇದೆ, ಇನ್ನೊಂದು ವಾಟರ್ ಇದೆ. ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವು ಅಯಾನ್ ಡೈಪೋಲ್ ಇಂಟ್ರಾಕ್ಷನ್ ಅಂತ ಕರಿತೀವಿ, ಅಥವಾ ವಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ವೆರಾಸ್ NH4+ ಅಲ್ಲಿ ಏನಾಗ್ತಾ ಇದ್ರೆ H+ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ವಾಂಡರ್ವಾಲ್ಸ್ ಫೋರ್ಸ್ ಏನಿದೆಯಲ್ಲ ಅದು ವೀಕ್ ಫೋರ್ಸ್ ಇದೆ, ವೆರಾಸ್ ಹೈಡ್ರೋಜನ್ ಬಾಂಡ್ ಇಸ್ ಸ್ಟ್ರಾಂಗ್ ಕಂಪೇರ್ಡ್ ಟು ದಟ್ ಆಫ್ ದಿ ದಿಸ್ ಬಾಂಡ್. ಹಾಗಾಗಿ ಏನಾಗುತ್ತೆ, ಸ್ಟ್ರಾಂಗರ್ ದಿ ಹೈಡ್ರೋಜನ್ ಬಾಂಡಿಂಗ್, ಸ್ಟ್ರಾಂಗರ್ ದಿ ಸಾಲ್ಯುಬಿಲಿಟಿ. ಸೊ NH4+ ಅಲ್ಲಿ ಏನಾಗ್ತಾ ಇದೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತಾ ಇದೆ, ದೇರ್ಫೋರ್ ದೇ ಆರ್ ಸಾಲ್ಯುಬಲ್. ವೆರಾಸ್ Na+ ಅಲ್ಲಿ ಅಯಾನ್ ಡೈಪೋಲ್ ಇಂಟ್ರಾಕ್ಷನ್ ಆಗ್ತಾ ಇದೆ, ಫೋರ್ ಇಟ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ. ಸೊ ಸೇಮ್ ಸೀರೀಸಲ್ಲೇ ನಾವು ತೊಗೊಂಡ್ರೆ ಆಲ್ಕೋಹಾಲ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ದ್ಯಾನ್ ಇನ್ ಅಮೋನಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ತೇವೆ. ಎರಡರಲ್ಲೂ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಅಮೋನಿಯಾ ಆಲ್ಸೋ ಗೋಯಿಂಗ್ ಟು ಮೇಕ್ ವಿತ್ ವಾಟರ್ ಜೊತೆ ಕಂಬೈನ್ ಆಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಆಲ್ಕೋಹಾಲ್ ಜೊತೆಗೂ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಆದರೆ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ OH ಬಾಂಡ್ ಇದೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ NH ಬಾಂಡ್ ಇದೆ. NH ಬಾಂಡ್ ಇಸ್ ಲೆಸ್ ಪೋಲಾರ್ ಕಂಪೇರ್ ಟು ದಟ್ ಆಫ್ OH ಬಾಂಡ್. ಏನಕ್ಕೆ ರೀಸನ್ ಅಂತಂದರೆ ಆಕ್ಸಿಜನ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇದೆ. ಹೈಯರ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ, ಸ್ಟ್ರಾಂಗರ್ ದಿ ಹೈಡ್ರೋಜನ್ ಬಾಂಡಿಂಗ್. ಆಮೇಲೆ ಜೊತೆಗೆ ಆಕ್ಸಿಜನ್ ಏನಿದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆದರೆ ಅಮೋನಿಯಾ ಮೇಲೆ, ನೈಟ್ರೋಜನ್ ಮೇಲೆ ಒಂದೇ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಆ್ಯಂಡ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ nitrogen. Because of all these reasons, weak hydrogen bonding is there in the case of ammonia and water compared to that of alcohol and water. So hangagi more stronger the hydrogen bonding leads to greater solubility. Therefore alcohol is more soluble in water than in ammonia. ಅದೇ ರೀತಿ ನಾನೀಗ ಕಂಪ್ಯಾರಿಸನ್ ಮಾಡ್ತಾ ಹೋದರೆ, ನಾನು ಮುಂಚೆನೇ ಹೇಳಿದಾಗೆ HF ಹ್ಯಾಸ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ಅದರ್ ಹೈಡ್ರೋಜನ್ ಹ್ಯಾಲೈಡ್ಸ್. ಈಗ ನಾವು ಹೈಡ್ರೋಜನ್ ಹ್ಯಾಲೈಡ್ಸ್ ತೊಗೊಂಡ್ರೆ HCl ತೊಗೋಬೋದು, HBr ತೊಗೋಬೋದು, HI ತೊಗೋಬೋದು. ಸೊ ನಾನು ಮುಂಚೆನೇ ಹೇಳಿದಂಗೆ ಬಾಯ್ಲಿಂಗ್ ಪಾಯಿಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲಾರ್ ಮಾಸ್. ಸೊ ಅದ್ರ ಪ್ರಕಾರ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋದರೆ HF, HCl, HBr, HIಗೆ ಏನಾಗುತ್ತೆ, ಸೈಜು ಜಾಸ್ತಿ ಇದೆ, ಮೋಲಾರ್ ಮಾಸ್ ಜಾಸ್ತಿ ಇದೆ. ಹಾಗಾಗಿ ಮೋಲಾರ್ ಮಾಸ್ ಜಾಸ್ತಿ ಇದ್ದಾಗ ಇಟ್ ಶುಡ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಬಿಕಾಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೈಯರ್ ದಿ ಮೋಲಾರ್ ಮಾಸ್, ಹೈಯರ್ ದಿ ಬಾಯ್ಲಿಂಗ್ ಪಾಯಿಂಟ್. ಆ ಥರ ಕೇಸ್ ತೊಗೊಂಡಿದ್ರೆ ಏನಾಗಬೇಕಾಗಿತ್ತು, ನನಗೆ ಆರ್ಡ್ರ್ ಯಾವ ಥರ ಇರಬೇಕಾಗಿತ್ತು, HF, HCl, HBr, HI ಥರ ಇರಬೇಕಾಗಿತ್ತು. ಬಟ್ ಆ ಥರ ಇಲ್ಲ, ಎಕ್ಸಾಕ್ಟ್ಲಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಯಾಕೆ ಅಂದರೆ HF ಇಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಹಂಗಾಗಿ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇತ್ತು ಅಂತಂದರೆ ದೇ ಗೋಯಿಂಗ್ ಟು ಹ್ಯಾವ್ ಅಬ್ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡಿಂಗ್ ಇಟ್ ಮೇ ಬಿ ಇಂಟ್ರಾಮಾಲಿಕ್ಯುಲರ್, ಇಟ್ ಮೇ ಬಿ ಇಂಟರ್ಮಾಲಿಕ್ಯುಲರ್. ಪರ್ಟಿಕ್ಯುಲರ್ಲಿ ಇಂಟರ್ಮಾಲಿಕ್ಯುಲರ್ ಆಯಿತು ಅಂದರೆ ಅಸೋಸಿಯೇಷನ್ ಜಾಸ್ತಿ ಆಗುತ್ತೆ. ಟು ಕ್ಲೀವ್ ದಟ್ ಬಾಂಡ್ ವಿ ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಅದು 17th ಗ್ರೂಪ್ಗೆ ಆಯಿತು ನಾನು ತೊಗೊಂಡಿದ್ದು ಹ್ಯಾಲೋಜನ್ ಹ್ಯಾಲೈಡ್ಸ್. ಅದೇ ಥರ 16th ಗ್ರೂಪ್ಗೆ ನಾವು ತೊಗೊಂಡ್ರೆ ವಾಟರ್ ತೊಗೋಬೋದು, H2S ತೊಗೋಬೋದು, H2C ತೊಗೋಬೋದು, H2 ಟೆಲಿನಿಯಮ್ ತೊಗೋಬೋದು. ಸೊ ಇಲ್ಲೂ ಏನಾಗುತ್ತೆ, ಡೈರೆಕ್ಟ್ಲಿ ಮೋಲಾರ್ ಮಾಸ್ ಡೈರೆಕ್ಟ್ಲಿ ಆಗ್ತಾ ಇದೆ. ಹಾಗಾಗಿ ಏನಾಗಬೇಕಾಗಿತ್ತು, ವಾಟರ್ ಶುಡ್ ಹ್ಯಾವ್ ಲೆಸ್ ಮೋಲಾರ್ ಮಾಸ್. ಹಾಗಾಗಿ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗಬೇಕಾಯಿತು, ಕಡಿಮೆ ಆಗಬೇಕಾಯಿತು, ಡೈರೆಕ್ಟ್ಲಿ ಪ್ರಪೋರ್ಷನ್ ಇದೆ. ಆದರೆ ಅದು ರಿವರ್ಸ್ ಆಗುತ್ತೆ. ಯಾಕೆ ಅಂದರೆ ವಾಟರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ, ಇನ್ನೊಂದರಲ್ಲಿ ಇಲ್ಲ. ಸೊ ಅನದರ್ ಸ್ಪೆಷಲ್ ಕೇಸ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ 3 ಆಟಮ್ ಜೊತೆಗೆ ಮಾತ್ರನೇ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಅಂದರೆ, ಒಂದು ಫ್ಲೋರಿನು, ಎರಡನೇದು ಆಕ್ಸಿಜನ್ನು, ಮೂರನೇದು ನೈಟ್ರೋಜನ್. ಬಟ್ ಇದಲ್ದಲೇ ಇನ್ನೊಂದು ಸ್ಪೆಷಲ್ ಕೇಸ್ ಇದೆ. ಇಲ್ಲೇನಾಗುತ್ತೆ ಅಂದರೆ ಕಾರ್ಬನ್ ಗೋಯಿಂಗ್ ಟು ಮೇಕ್ ಎ ಹೈಡ್ರೋಜನ್ ಬಾಂಡಿಂಗ್. ಸೊ ಆ ಎಕ್ಸಾಂಪಲ್ ಯೂಶಲಿ ಏನು ಮಾಡ್ತಾರೆ, ಈಗ ಒಂದು 4 ಎಕ್ಸಾಂಪಲ್ ಕೊಟ್ಟಿರ್ತಾರೆ, ವಿಚ್ ಒನ್ ಈಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ದ ಪೇರ್ಗಳನ್ನ ಕೊಡ್ತಾ ಹೋಗ್ತಾರೆ. ಅಮೋನಿಯಾ ಆ್ಯಂಡ್ ವಾಟರ್, ಅಮೋನಿಯಾ ಆ್ಯಂಡ್ HF, ಆ ಥರ ಒಂದಷ್ಟು ಕಾಂಬಿನೇಷನ್ ಕೊಡ್ತಾರೆ. ಆ ಕಾಂಬಿನೇಷನಲ್ಲಿ ಕ್ಲೋರೋಫಾರ್ಮ್ ಆ್ಯಂಡ್ ಅಸಿಟೋನ್ ಅಂತ ಕೇಳ್ತಾರೆ. ನಮ್ಗೆ ಏನಿರುತ್ತೆ ಮನಸ್ಸಲ್ಲಿ, ಹೈಡ್ರೋಜನ್ ಇರಬೇಕು, ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂದರೆ ನೈಟ್ರೋಜನ್ ಇರಬೇಕು, ಸಲ್ಫರ್ ಇರಬೇಕು, ಆಕ್ಸಿಜನ್ ಇರಬೇಕು. ಈ ಮೂರೇ ಅಂದ್ಕೊಂಡು ನಾವೇನು ಮಾಡ್ತೀವಿ, ಆನ್ಸರ್ನ ತಪ್ಪು ಬರೆಯೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲೇನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಕ್ಲೋರೋಫಾರ್ಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಕ್ಲೋರೋಫಾರ್ಮ್ ಮತ್ತು ಅಸಿಟೋನ್ ಮಧ್ಯದಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ. ಈ ಒಂದು ಇಟ್ ಡು ನಾಟ್ ಕಂಟೈನ್ ಏನದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಇಲ್ದಲೇ ಇದ್ದರೂ ಅದು ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಕಾರ್ಬನ್ನ ತೊಗೊಂಡ್ರೆ, ಈ ಕಾರ್ಬನ್ ಏನಾಗ್ತದೆ, ಇಟ್ಸ್ ಲಿಂಕ್ ಟು ದಿ 4
ಕ್ಲೋರೋಫಾರ್ಮಲ್ಲಿ ಇಟ್ ಇಸ್ ಲಿಂಕ್ ಟು ದಿ 3 Cl ಗ್ರೂಪ್ ಅಟ್ಯಾಚ್ ಆಗಿದೆ. 3 Cl ಗ್ರೂಪ್ ಅಟ್ಯಾಚ್ ಆಗಿರೋದಕ್ಕೋಸ್ಕರ ನಿಮ್ಮ ಕಾರ್ಬನ್ ಏನಾಗುತ್ತೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್ ಆಗುತ್ತೆ. ದೇರ್ಫೋರ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್. ಸೊ ಕ್ಲೋರೋಫಾರ್ಮ್ ಅಂಡ್ ಅಸಿಟೋನ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ intermolecular hydrogen bonding. This leads to soluble in between one with the other. ಸೊ ಇದನ್ನು ಕಾಂಬಿನೇಷನ್ ನೀವು ನೋಡ್ಕೋಬೇಕು. ಅದೇ ರೀತಿ ಹನಿ ಆ್ಯಂಡ್ ಗ್ಲೂ ಆರ್ ಸ್ಟಿಕ್ಕಿ ಅಂತಾರೆ. ಅಗೇನ್ ದಿಸ್ ಆಲ್ಸೋ ಡಿಪೆಂಡ್ ಬಿಕಾಸ್ ಆಫ್ ದಿ ಬಾಂಡಿಂಗ್ ಪ್ರೆಸೆಂಟ್ ಬಿಟ್ವೀನ್ ದಿ 2 ಸರ್ಫೇಸಸ್. ಜನರಲಿ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಹೈಡ್ರೋಜನ್ ಬಾಂಡ್ ಇರೋದಕ್ಕೋಸ್ಕರ ಅದು ಸ್ಟಿಕ್ಕಿ ಆಗ್ತಾ ಹೋಗುತ್ತೆ. ಯಾಕೆ ಯಾವುದೇ ಒಂದು ಮಾಲಿಕ್ಯೂಲು ಸ್ಟಿಕ್ಕಿ ಆಗುತ್ತೆ ಅಂದರೆ, ಇದು ಸ್ಟಿಕ್ಕಿ ಆಗಬೇಕು ಅಂದರೆ ಅದರಲ್ಲಿ ಸಾಲಿಡ್ ಇರಬೇಕು, ಲಿಕ್ವಿಡ್ ಇರಬೇಕು. ಸಾಲಿಡ್ಗಾದರೆ ನಾವೇನಂತ ಕರಿತೀವಿ, ಸರ್ಫೇಸ್ ಎನರ್ಜಿ ಅಂತ ಕರಿತೀವಿ. ಅದೇ ಲಿಕ್ವಿಡ್ಗಾದರೆ ಅದನ್ನು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಸೊ ನಿಮಗೆ ಲೋ ಸರ್ಫೇಸ್ ಎನರ್ಜಿ ಇತ್ತು ಅಂತ ಇಟ್ಕೊಳ್ಳೋಣ. ಇಫ್ ದ ಸಾಲಿಡ್ ಹ್ಯಾಸ್ ಎ ಲೋ ಸರ್ಫೇಸ್ ಎನರ್ಜಿ ದ್ಯಾನ್ ದಟ್ ಆಫ್ ದಿ ಗಿವನ್ ಲಿಕ್ವಿಡ್ ಸರ್ಫೇಸ್ ಟೆನ್ಷನ್, ಇಟ್ ವಿಲ್ ನಾಟ್ ಬಿ ಸ್ಟಿಕ್ಕಿ. ಸೊ ನಿಮ್ಮದು ಸರ್ಫೇಸ್ ಎನರ್ಜಿ ಏನಿರಬೇಕಲ್ಲ ಅದು ಜಾಸ್ತಿ ಇರಬೇಕು ದ್ಯಾನ್ ದಟ್ ಆಫ್ ದಿ ಲಿಕ್ವಿಡ್ ಸರ್ಫೇಸ್ ಟೆನ್ಷನ್. ಆವಾಗ ಅದು ಸ್ಟಿಕ್ಕಿ ಆಗುತ್ತೆ. ಇಲ್ಲ ಅಂದರೆ ಅದು ಸ್ಟಿಕ್ಕಿ ಆಗಲ್ಲ. ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಸ್ಟಿಕ್ಕಿ ಆಗುತ್ತೆ. ದಟ್ ಬಾಂಡಿಂಗ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹನಿ ಆ್ಯಂಡ್ ಗ್ಲೂ ಆರ್ ಸ್ಟಿಕ್ಕಿ ಟು ಹೈಡ್ರೋಜನ್ ಬಾಂಡಿಂಗ್. ಅನದರ್ ಅನಾಮಲಸ್ ಪ್ರಾಪರ್ಟಿ ನಾವೇನು ಹೇಳ್ತೀವಿ ಅಂದರೆ ಐಸ್, ಪ್ರೋಟಾನ್, ವಾಟರ್ ಅಂತ ಹೇಳ್ತೀವಿ. ಸೊ ನಿಮಗೆ ಗೊತ್ತು, ಐಸು ಸಾಲಿಡ್ ಇದೆ, ವಾಟರ್ ಏನಾಗಿದೆ, ಲಿಕ್ವಿಡ್ ಇದೆ. ಸೊ ಆದರೆ ನಾವು ಲಿಕ್ವಿಡ್ ಇದೆ, ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಸಾಲಿಡ್ಸ್ ಯಾವಾಗಲೂ ಸಿಂಕ್ ಆಗುತ್ತೆ ಇನ್ ದಿ ಲಿಕ್ವಿಡ್ ಅಂತ ಹೇಳ್ತೀವಿ. ಸೊ ಆದರೆ ಈ ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲೇನಾಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ. ಯಾಕೆ ಚೇಂಜ್ ಆಗ್ತಾ ಇದೆ ಅಂದರೆ ಐಸ್ ಈಸ್ ಲೆಸ್ ಡೆನ್ಸರ್ ದ್ಯಾನ್ ವಾಟರ್. ಐಸ್ ಏನಿದೆಯಲ್ಲ ಅದು ಡೆನ್ಸಿಟಿ ಕನ್ಸಿಡರ್ ಮಾಡಿಕೊಂಡ್ರೆ ಲೆಸ್ ದ್ಯಾನ್ ವಾಟರ್, ದೇರ್ಫೋರ್ ಇಟ್ ವಿಲ್ ಫ್ಲೋಟ್ ಆನ್ ವಾಟರ್. ಸೊ ಆ್ಯಕ್ಚುಲಿ ಕೆಮಿಕಲಿ ಏನಾಗ್ತಾ ಇದೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಆಕ್ಸಿಜನ್ ಏನಿದೆಯಲ್ಲ ಟೆಟ್ರಾವೇಲೆಂಟ್ಲಿ ಏನಾಗುತ್ತೆ, ಅದು ಕಂಬೈನ್ ಆಗುತ್ತೆ, ಬೆಂಡ್ ಶೇಪ್ ಇರುತ್ತೆ. ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಸೈಜ್ ಚಿಕ್ಕದಿದೆ, ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದೆ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್ ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್. ಈಚ್ ಆಕ್ಸಿಜನ್ ಆಟಮ್ ಇಸ್ ಇನ್ವಾಲ್ವ್ ವಿತ್ 4 bonds, 4 bonds with a hydrogen only, 2 with a covalent bond, 2 with a hydrogen bonding. So 3D networks ತಗೊಂಡಾಗ ಏನಾಗುತ್ತೆ ಅಂದರೆ ಇನ್ ಆರ್ಡರ್ ಟು ಮೇಂಟೈನ್ ಟೆಟ್ರಾಹೈಡ್ರಲ್ ಆ್ಯಂಗಲ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಓಪನ್ ಕೇಜ್ ಲೈಕ್ ಸ್ಟ್ರಕ್ಚರ್ಸ್ ಬರುತ್ತೆ. ಮಧ್ಯದಲ್ಲೆಲ್ಲ ವಾಯ್ಡ್ಸ್ ಇರುತ್ತೆ, ಸ್ಪೇಸಸ್ ಉಳ್ಕೊಂಡಿರುತ್ತೆ. ಆದರೆ ಹೊರಗಡೆ ಮಾತ್ರ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಜಾಗ ಬೇಕು ಅಂತಂದರೆ ಡೆನ್ಸಿಟಿ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ವಿ ನೋ ದಟ್ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಪರ್ ವಾಲ್ಯೂಮ್. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂದರೆ ಡೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇಲ್ಲೇನಾಗ್ತಾ ಇದೆ, ವೇಕೆಂಟ್ ಸ್ಪೇಸಸ್ ಜಾಸ್ತಿ ಇರೋದಕ್ಕೋಸ್ಕರ ವಾಲ್ಯೂಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ಡೆನ್ಸಿಟಿ ಆಫ್ ದಿ ಐಸ್ ಏನಾಗ್ತಾ ಇದೆ, ಕಡಿಮೆ ಇದೆ. ದೇರ್ಫೋರ್ ಇಟ್ ವಿಲ್ ಫ್ಲೋಟ್ ಆನ್ ವಾಟರ್. ಸೊ ಆದರೆ ಈಗ ನಾನು ಏನು ಮಾಡ್ತೀನಿ, ಈಗ ಐಸ್ ತೊಗೊಂಡೆ, ಐಸ್ ವಿಲ್ ಫ್ಲೋಟ್ ಆನ್ ವಾಟರ್ ಅಂತ ತೊಗೊಂಡ್ರೆ ಆ ಐಸ್ ನಾನು ಏನು ಮಾಡ್ತಾ ಹೋಗ್ತೀನಿ, ಬ್ರೇಕ್ ಮಾಡ್ತಾ ಹೋಗ್ತೀನಿ, ಹೀಟ್ ಕೊಡ್ತಾ ಹೋಗ್ತೀನಿ. ಹೀಟ್ ಕೊಡ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, ಆ ಟೆಟ್ರಾಹೈಡ್ರಲ್ ಬಾಂಡ್ ಏನಿದೆಯಲ್ಲ ಆಫ್ ದಿ ಆಕ್ಸಿಜನ್ ಅದೇನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಕ್ಲೀವ್ ಆಗ್ತಾ ಹೋಗುತ್ತೆ. ಆ ಟೆಟ್ರಾಹೈಡ್ರಲ್ ಅರೇಂಜ್ಮೆಂಟ್ ಎಲ್ಲ ಕೊಲಾಪ್ಸ್ ಆಗ್ತಾ ಹೋಗುತ್ತೆ. ಕೊಲಾಪ್ಸ್ ಆಗ್ತಾ ಹೋದಂಗೆ ಏನಾಗುತ್ತೆ, ದೇ ಕಮ್ ಕ್ಲೋಸರ್ ಟುಗೆದರ್. ಹತ್ರ ಬಂದ ತಕ್ಷಣ ವಾಲ್ಯೂಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆಗಿದ ತಕ್ಷಣ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ದೇರ್ಫೋರ್ ವಾಟರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಅ ಹೈಯರ್ ಡೆನ್ಸಿಟಿ ದ್ಯಾನ್ ದಟ್ ಆಫ್ ಐಸ್. ಹಾಗಾಗಿ ಏನಾಗುತ್ತೆ, ಐಸ್ ವಿಲ್ ಫ್ಲೋಟ್ ಆನ್ ವಾಟರ್. ದಿಸ್ ಇಸ್ ದಿ ಅನಾಮಲಸ್ ಪ್ರಾಪರ್ಟಿ ಆಫ್ ವಾಟರ್. ಅದೇ ರೀತಿ ವಾಟರ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್ ಆರ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಮಿನಿಮಮ್ ವಾಲ್ಯೂಮ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ನಾವು ಮುಂಚೆನೇ ಹೇಳ್ದಂಗೆ ಈಗ ಐಸ್ ತೊಗೊಂಡಿದ್ದೀವಿ. ಐಸ್ಗೆ ಏನಾಗಿದೆ, ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇದೆ, ಮಧ್ಯದಲ್ಲಿ ವೇಕೆಂಟ್ ಸ್ಪೇಸಸ್ ಇದೆ. ಹಂಗಾಗಿ ಏನಾಗುತ್ತೆ, ವಾಲ್ಯೂಮು ಜಾಸ್ತಿ ಇರುತ್ತೆ. ವಾಲ್ಯೂಮ್ ಜಾಸ್ತಿ ಆದ ತಕ್ಷಣ ಡೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಇನ್ ಕೇಸ್ ಆಫ್ ಐಸ್. ಅದಕ್ಕೆ ನಾನು ಹೀಟ್ ಮಾಡ್ತಾ ಹೋಗ್ತೀನಿ. 0 ಡಿಗ್ರಿ ಇರುತ್ತದು. 0 ಡಿಗ್ರಿಗಿಂತ ಹೀಟ್ ಮಾಡೋಕ್ಕೆ ಹೋದರೆ 0 to 4 ಡಿಗ್ರಿಗೆ ಹೀಟ್ ಮಾಡ್ತಾ ಹೋದರೆ ಏನಾಗುತ್ತೆ, ಇದು ಹೈಡ್ರೋಜನ್ ಬಾಂಡಿಂಗ್ ಏನಿರ್ತಲ್ಲ ಅದು ಕ್ಲೀವ್ ಆಗುತ್ತೆ. ದೇ ಕಮ್ ಕ್ಲೋಸರ್ ಟುಗೆದರ್. ಹತ್ತಿರ ಬಂದ ತಕ್ಷಣ ಏನಾಗುತ್ತೆ, ಡೆನ್ಸಿಟಿ ಏನಾಗುತ್ತೆ, ವಾಲ್ಯೂಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆದ ತಕ್ಷಣ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಪ್ಯಾರಾಮೀಟರು, ಒಂದು ಫ್ಯಾಕ್ಟ್ರು. ಅದೇ ಥರ ಏನಾಗುತ್ತೆ, ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ಹೀಟ್ ಮಾಡಿದ್ರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಕೈನೆಟಿಕ್ ಎನರ್ಜಿ ವಿಲ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಯಿತು ಅಂದರೆ ಆಟೋಮೆಟಿಕಲಿ ವಾಲ್ಯೂಮ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆದ ತಕ್ಷಣ ಏನಾಗುತ್ತೆ, ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಏನಾಗ್ತಾ ಇದೆ, 0 to 4 ಡಿಗ್ರಿ ನಾವು ಏನೇನು ಆಗ್ತಾ ಇದೆ ಅಂದರೆ, ಒಂದು ಕಡೆಗೆ ಏನಾಗ್ತಾ ಇದೆ, ಬಾಂಡ್ ಕೊಲಾಪ್ಸ್ ಆಗ್ತಾ ಇದೆ, ಹೈಡ್ರೋಜನ್ ಬಾಂಡ್ ಕೊಲಾಪ್ಸ್ ಆಗ್ತಾ ಇದೆ. ದೇ ಆರ್ ಕಮಿಂಗ್ ಕ್ಲೋಸರ್ ಟುಗೆದರ್. ಹಾಗಾಗಿ ಏನಾಗ್ತಾ ಇದೆ,
ಡೆನ್ಸಿಟಿ ಏನಾಗ್ತಾ ಇದೆ, ವಾಲ್ಯೂಮ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ಡೆನ್ಸಿಟಿನೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎರಡು ಅಪೋಸಿಂಗ್ ಟೆಂಡೆನ್ಸೀಸ್, ಎರಡು ಅಪೋಸಿಂಗ್ ಫ್ಯಾಕ್ಟರ್ಸ್ ಏನಾಗ್ತಾ ಇದೆ, ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗ್ತಾ ಇದೆ. ಅಪ್ ಟು 4 ಡಿಗ್ರಿ ಸೆಂಟಿಗ್ರೇಡ್ ಆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಏನಾಗುತ್ತಲ್ಲ ಅದು ಸಿಗ್ನಿಫಿಕೆಂಟ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬಾಂಡ್ ಎಲ್ಲ ಕ್ಲೀವ್ ಆಗಿಬಿಡುತ್ತೆ. ದೇ ಕಮ್ ಕ್ಲೋಸರ್ ಟುಗೆದರ್ ಅಪ್ ಟು 4 ಡಿಗ್ರಿ ಸೆಂಟಿಗ್ರೇಡ್. ಇದೇನಿತ್ತು, ಕೈನೆಟಿಕ್ ಎನರ್ಜಿ ಥರ್ಮಲ್ ಎಕ್ಸ್ಪ್ಯಾನ್ಷನ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಎಕ್ಸಾಕ್ಟ್ಲಿ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಯಿತು ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆದ ತಕ್ಷಣ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ದೇರ್ ಫೋರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್ we are going to have the minimum volume. So volume is inversely proportional. Volume ಏನಾಗುತ್ತೆ ಅಲ್ಲಿ ಡಿಕ್ರೀಸ್ ಆಗುತ್ತೆ. thereby it going to have maximum density. ಸೊ ಈ ಥರ ಕ್ವಶನ್ಸ್ಗಳನ್ನ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕೇಳ್ತಾ ಹೋಗ್ತಾರೆ. ಸೊ ನಾವು ಈ ಒಂದು ಸ್ವಲ್ಪ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡು ಬೇಸ್ಡ್ ಆನ್ ದಟ್ ನಾವು ಹೆಂಗೆ ಆನ್ಸರ್ ಮಾಡ್ಬೋದು ಅಂತ ನೋಡ್ಕೊಳ್ತಾ ಹೋಗ್ಬೋದು. ಸೊ ನಮಗೆ ಏನು ಪ್ಯಾರಾಮೀಟ್ರು, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ವೇರಿ ಆಗುತ್ತೆ, ಸಾಲ್ಯುಬಿಲಿಟಿ ವೇರಿ ಆಗುತ್ತೆ, ಸ್ಟೆಬಿಲಿಟಿ ವೇರಿ ಆಗುತ್ತೆ, ಕೆಲವೊಂದು ಅನಾಮಲಸ್ ಪ್ರಾಪರ್ಟಿ ಆಗುತ್ತೆ, ಎಕ್ಸೆಪ್ಷನಲ್ ಕೇಸಸ್ ಆಗುತ್ತೆ. ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ಹೈಡ್ರೋಜನ್ ಬಾಂಡಿಂಗ್. ಥ್ಯಾಂಕ್ ಯು.